ಭಾರತೀಯ ಸಂಸ್ಕೃತಿಯಲ್ಲಿ ದೇವರ ಮನೆ ಅಥವಾ ಪೂಜಾ ಕೋಣೆ ಅತ್ಯಂತ ಪವಿತ್ರ ಸ್ಥಳವಾಗಿದೆ. ಈ ಪವಿತ್ರ ಸ್ಥಳದಲ್ಲಿ ಸ್ಥಾಪಿಸುವ ಕಳಶವು ಶುಭತೆ, ಸಮೃದ್ಧಿ, ಶಾಂತಿ ಮತ್ತು ದೇವರ ಅನುಗ್ರಹದ ಸಂಕೇತವಾಗಿದೆ. ಕಳಶವನ್ನು ಸರಿಯಾದ ವಿಧಾನದಲ್ಲಿ ಸ್ಥಾಪಿಸುವುದರಿಂದ ದೇವಶಕ್ತಿ ಮನೆಗೆ ಪ್ರವೇಶಿಸಿ ಸದಾ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ. ಅದಕ್ಕಾಗಿ ಕಳಶ ಸ್ಥಾಪನೆ ಒಂದು ಮಹತ್ವದ ಧಾರ್ಮಿಕ ವಿಧಿಯಾಗಿ ಪರಿಗಣಿಸಲಾಗಿದೆ. ಕಳಶ ಎಂದರೇನು? ಕಳಶ ಎಂದರೆ ಸಾಮಾನ್ಯವಾಗಿ ತಾಮ್ರ, ಬೆಳ್ಳಿ ಅಥವಾ ಮಣ್ಣಿನಿಂದ ತಯಾರಿಸಲಾದ ಒಂದು ಪಾತ್ರೆ. ಇದನ್ನು ಶುದ್ಧ ನೀರಿನಿಂದ ತುಂಬಿ ಅದರೊಳಗೆ ಪವಿತ್ರ ವಸ್ತುಗಳನ್ನು ಹಾಕಿ ಮೇಲೆ ಮಾವಿನ ಎಲೆಗಳು ಹಾಗೂ ತೆಂಗಿನಕಾಯಿಯನ್ನು ಇಟ್ಟು ದೇವರನ್ನು ಆಮಂತ್ರಿಸಲಾಗುತ್ತದೆ. ಶಾಸ್ತ್ರದ ಪ್ರಕಾರ ಕಳಶವು ಸಕಲ ದೇವತೆಗಳ ವಾಸಸ್ಥಾನವಾಗಿದೆ. ಕಳಶದೊಳಗಿನ ನೀರು ಜೀವನ ಶಕ್ತಿಯನ್ನು ಸೂಚಿಸುತ್ತದೆ. ಮಾವಿನ ಎಲೆಗಳು ಸತ್ವಗುಣವನ್ನು, ತೆಂಗಿನಕಾಯಿ ಸಂಪೂರ್ಣತೆಯನ್ನು ಮತ್ತು ಕಳಶ ಸ್ವತಃ ಬ್ರಹ್ಮಾಂಡದ ಪ್ರತೀಕವಾಗಿರುತ್ತದೆ. ಕಳಶ ಸ್ಥಾಪನೆಯ ಮಹತ್ವ. ದೇವರ ಮನೆಯಲ್ಲಿ ಕಳಶವನ್ನು ಸ್ಥಾಪಿಸುವುದರಿಂದ ಮನೆಯಲ್ಲಿ ಧನ, ಧಾನ್ಯ, ಆರೋಗ್ಯ ಮತ್ತು ಸಂತೋಷ ವೃದ್ಧಿಯಾಗುತ್ತದೆ. ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಯಾವುದೇ ಪೂಜೆ ಸಂಪೂರ್ಣವಾಗಲು ಕಳಶ ಸ್ಥಾಪನೆ ಅಗತ್ಯವೆಂದು ಶಾಸ್ತ್ರ ಹೇಳುತ್ತದೆ. ಕಳಶ ಸ್ಥಾಪಿಸಲು ಸೂಕ್ತ ಸಮಯ. ಕಳಶವನ್ನು ಸ್ಥಾಪಿಸಲು ಶುಭ ದಿನ ಮತ್ತು ಶುಭ ಸಮಯ ಆಯ್ಕೆ ಮಾಡುವುದು ಉತ್ತಮ. ಶುಭ ದಿನಗಳು: ಗುರುವಾರ, ಶುಕ್ರವಾರ, ಸೋಮವಾರ ಮತ್ತು ಹಬ್ಬದ ದಿನಗಳು. ಶುಭ ಸಮಯ: ಬೆಳಗ್ಗೆ 6ರಿಂದ 10 ಗಂಟೆಯೊಳಗೆ ಅಭಿಜಿತ್ ಮುಹೂರ್ತ ಅಥವಾ ಗುರು ಶುಕ್ರ ಹೊರೆಯ ಸಮಯ. ಕಳಶ ಸ್ಥಾಪನೆಗೆ ಬೇಕಾದ ವಸ್ತುಗಳು. ಕಳಶ ಸ್ಥಾಪನೆಗೆ ಈ ವಸ್ತುಗಳು ಅಗತ್ಯವಾಗುತ್ತವೆ: ತಾಮ್ರ ಅಥವಾ ಬೆಳ್ಳಿ ಕಳಶ, ಶುದ್ಧ ನೀರು ಅಥವಾ ಗಂಗಾಜಲ, ಮಾವಿನ ಎಲೆಗಳು 5 ಅಥವಾ 7, ತೆಂಗಿನಕಾಯಿ, ಅಕ್ಕಿ, ಅರಿಶಿನ, ಕುಂಕುಮ, ನಾಣ್ಯ ಅಥವಾ ಬಂಗಾರದ ತುಂಡು, ಹೂವುಗಳು, ದೀಪ, ಧೂಪ, ಕರ್ಪೂರ ಮತ್ತು ದೇವರ ವಿಗ್ರಹ ಅಥವಾ ಚಿತ್ರ. ಪೂರ್ಣ ತಯಾರಿ. ಕಳಶ ಸ್ಥಾಪನೆಗೂ ಮೊದಲು ದೇವರ ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು. ನೆಲವನ್ನು ನೀರು ಅಥವಾ ಗೋಮೂತ್ರದಿಂದ ಒರೆಸುವುದು ಸಂಪ್ರದಾಯ. ಪೂಜೆಗೆ ಮೊದಲು ಸ್ನಾನ ಮಾಡಿ ಸ್ವಚ್ಛ ವಸ್ತ್ರ ಧರಿಸಿ ಮನಸ್ಸನ್ನು ಶಾಂತಗೊಳಿಸಬೇಕು. ಈ ಆಧ್ಯಾತ್ಮಿಕ ಶುದ್ಧತೆ ಪೂಜೆಯ ಫಲವನ್ನು ಹೆಚ್ಚಿಸುತ್ತದೆ. ಕಳಶವನ್ನು ತಯಾರಿಸುವ ವಿಧಾನ. ಮೊದಲು ಕಳಶವನ್ನು ನೀರಿನಿಂದ ತೊಳೆದು ಶುದ್ಧಗೊಳಿಸಬೇಕು. ನಂತರ ಕಳಶದೊಳಗೆ ಶುದ್ಧ ನೀರನ್ನು ತುಂಬಬೇಕು. ಸಾಧ್ಯವಾದರೆ ಗಂಗಾಜಲ ಅಥವಾ ತುಳಸಿಯ ನೀರು ಸೇರಿಸಬಹುದು. ನಂತರ ಕಳಶದೊಳಗೆ ಸ್ವಲ್ಪ ಅಕ್ಕಿ, ಅರಿಶಿನ, ಕುಂಕುಮ ಮತ್ತು ಒಂದು ನಾಣ್ಯ ಹಾಕಬೇಕು. ಇವು ಧನ, ಧಾನ್ಯ ಮತ್ತು ಶುಭತೆಯ ಸಂಕೇತಗಳಾಗಿವೆ. ಮಾವಿನ ಎಲೆಗಳು ಮತ್ತು ತೆಂಗಿನಕಾಯಿ ಇಡುವ ವಿಧಾನ. ಕಳಶದ ಬಾಯಿಯಲ್ಲಿ 5 ಅಥವಾ 7 ಮಾವಿನ ಎಲೆಗಳನ್ನು ಸಮವಾಗಿ ಇಡಬೇಕು. ಎಲೆಗಳ ತುದಿಗಳು ಮೇಲಕ್ಕೆ ನೋಡುವಂತೆ ಇರಬೇಕು. ಅದರ ಮೇಲೆ ತೆಂಗಿನಕಾಯಿಯನ್ನು ಇಡಬೇಕು. ತೆಂಗಿನಕಾಯಿಗೆ ಅರಿಶಿನ ಮತ್ತು ಕುಂಕುಮ ಹಚ್ಚುವುದು ಶುಭಕರ. ತೆಂಗಿನಕಾಯಿ ಮೇಲ್ಮುಖವಾಗಿರುವುದು ಮುಖ್ಯ. ಕಳಶವನ್ನು ದೇವರ ಮನೆಯಲ್ಲಿ ಸ್ಥಾಪಿಸುವ ಸ್ಥಳ. ಕಳಶವನ್ನು ದೇವರ ವಿಗ್ರಹದ ಮುಂದೆ ಅಥವಾ ಪಕ್ಕದಲ್ಲಿ ಸ್ಥಾಪಿಸಬೇಕು. ನೇರವಾಗಿ ನೆಲದ ಮೇಲೆ ಇಡಬಾರದು. ಅಕ್ಕಿ ತುಂಬಿದ ತಟ್ಟೆ ಅಥವಾ ಪೀಠದ ಮೇಲೆ ಇಡುವುದು ಉತ್ತಮ. ವಾಸ್ತುಶಾಸ್ತ್ರದ ಪ್ರಕಾರ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಇಡುವುದು ಶುಭಕರವೆಂದು ಹೇಳಲಾಗುತ್ತದೆ. ಕಳಶ ಪೂಜೆ ಮಾಡುವ ವಿಧಾನ.
ಕಳಶ ಸ್ಥಾಪನೆಯ ನಂತರ ದೀಪ ಹಚ್ಚಿ ಗಣೇಶನನ್ನು ಪೂಜಿಸಬೇಕು. ನಂತರ ಕಳಶಕ್ಕೆ ಹೂವು, ಅರಿಶಿಣ ಮತ್ತು ಕುಂಕುಮ ಅರ್ಪಿಸಿ ದೇವರನ್ನು ಆಮಂತ್ರಿಸಬೇಕು. ಓಂ ಕಲಶಾಯ ನಮಃ ಎಂದು ಜಪಿಸುವುದು ಶುಭ. ನಂತರ ದೇವರಿಗೆ ನೈವೇದ್ಯ ಅರ್ಪಿಸಿ ಕರ್ಪೂರ ಆರತಿ ಮಾಡಬೇಕು. ಕಳಶವನ್ನು ಎಷ್ಟು ದಿನ ಇಡಬೇಕು? ಸಾಮಾನ್ಯವಾಗಿ ಪೂಜೆಗೆ 1 ದಿನ ಕಳಶ ಇಡುವುದು ಸಾಕು. ಹಬ್ಬದ ಪೂಜೆಗಳಿಗೆ 3, 5 ಅಥವಾ 7 ದಿನಗಳವರೆಗೆ ಇಡಬಹುದು. ವ್ರತ ಅಥವಾ ವಿಶೇಷ ಪೂಜೆಗಳಾದರೆ ಪೂಜೆ ಮುಗಿಯುವವರೆಗೆ ಕಳಶವನ್ನು ಇಡಲಾಗುತ್ತದೆ. ಪೂಜೆ ಮುಗಿದ ನಂತರ ಕಳಶದ ನೀರನ್ನು ತುಳಸಿ ಗಿಡಕ್ಕೆ ಅಥವಾ ಮನೆಯ ಸುತ್ತ ಹಾಕುವುದು ಶುಭ. ಪಾಲಿಸಬೇಕಾದ ನಿಯಮಗಳು: ಮುರಿದ ಅಥವಾ ಚಿಮ್ಮಿದ ಕಳಶವನ್ನು ಇಡಬಾರದು. ಒಣಗಿದ ಮಾವಿನ ಎಲೆಗಳು ಅಥವಾ ಹಾಳಾದ ತೆಂಗಿನಕಾಯಿ ಬಳಸಬಾರದು. ಅಶುದ್ಧ ಮನಸ್ಸಿನಿಂದ ಅಥವಾ ಕೋಪದಲ್ಲಿರುವಾಗ ಪೂಜೆ ಮಾಡಬಾರದು. ಶುದ್ಧತೆ, ನಂಬಿಕೆ ಮತ್ತು ಶ್ರದ್ಧೆಯೇ ಕಳಶ ಸ್ಥಾಪನೆಯ ಮುಖ್ಯ ಅಂಶಗಳು. ಉಪಸಂಹಾರ: ದೇವರ ಮನೆಯಲ್ಲಿ ಕಳಶವನ್ನು ಸ್ಥಾಪಿಸುವುದು ಒಂದು ಪವಿತ್ರ ಧಾರ್ಮಿಕ ವಿಧಿ. ಸರಿಯಾದ ವಿಧಾನದಲ್ಲಿ ಶ್ರದ್ಧೆಯಿಂದ ಕಳಶವನ್ನು ಸ್ಥಾಪಿಸಿದರೆ ಮನೆಗೆ ಶಾಂತಿ, ಸಮೃದ್ಧಿ ಮತ್ತು ದೇವರ ಅನುಗ್ರಹ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಕಳಶವು ದೇವರ ಶಕ್ತಿಯನ್ನು ಮನೆಯಲ್ಲಿ ನೆಲೆಸುವ ಒಂದು ದೈವಿಕ ಸಂಕೇತವಾಗಿದೆ. ನಿಮ್ಮ ಮನೆಯಲ್ಲಿ ಸದಾ ಶಾಂತಿ ಮತ್ತು ಶುಭತೆ ಇರಲಿ. ಗೃಹ ಪ್ರವೇಶ, ಹಬ್ಬಗಳು, ವ್ರತಗಳು ಅಥವಾ ದೈನಂದಿನ ಪೂಜೆಗಾಗಿ ಈ ಮಾಹಿತಿ ಬಹಳ ಉಪಯುಕ್ತವಾಗಿದೆ. ಈ ವಿಡಿಯೋ ನೋಡಿ ಉಪಯುಕ್ತವೆನಿಸಿದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.